ಸೀರಿಯಲ್ ಅಲ್ಲಿ ನೆಗೆಟಿವ್ ಶೇಡ್ಸ್ ಮಾಡಿದ ಕೂಡ್ಲೆ ಜನ ಹೊರಗಡೆಯಿಂದ ಬೈಕೊಂತಾರೆ, ರೋಡಲ್ಲಿ ಹೋದ್ರು ಬೈಕೊಂತಾರೆ. ಯಾಕಂದ್ರೆ ಆ ಕ್ಯಾರೆಕ್ಟರ್ಲೆ ನಿಮ್ಮನ್ನ ರಿಯಲ್ ಲೈಫ್ ಅಲ್ಲೂ ನೋಡ್ತಿರ್ತಾರೆ. ಆತರ ಅನುಭವ ಆಗಿದೆಯಾ ನಿಮ್ಗೆ? ಖುಷಿನೂ ಆಗತ್ತೆ, ಯಾಕಂದ್ರೆ ಒಂದು ಪಾತ್ರನ ಅವ್ರು ಅಷ್ಟು ಮಟ್ಟಕ್ಕೆ ಹೇಟ್ ಮಾಡ್ತಾರೆ ಅಂದ್ರೆ ಒಂದು ಒಳ್ಳೆ ಕೆಲಸ ಮಾಡಿದೀವಿ ಅಂತ ನನ್ನ ಅಭಿಪ್ರಾಯ. ಅದು ಡೆಫಿನೆಟ್ಲಿ. ಈಗ ನೀವು ಪಾಪದವ್ರ ಕ್ಯಾರೆಕ್ಟರ್ ಮಾಡಿ ಹತ್ತು ಕರೆದು, ಈಗ ದಟ್ ಇಸ್ ಹೌ ರಾಧಿಕಾ ವಾಸ್ ನೋನ್. ಬಟ್ ಒಂದು ಇಷ್ಟು ವರ್ಷಗಳ ನಂತರ ನಾನು ವಾಪಸ್ ಟಿವಿ ಇಂಡಸ್ಟ್ರಿಗೆ ಬಂದಾಗ ಇಟ್ ವಾಸ್ ಲೈಕ್, ಓ ಇವ್ರು ಯಾರು, ಇವ್ರು ತುಂಬಾ ನೆಗೆಟಿವ್ ಹೇಟ್ ಕಾಮೆಂಟ್ಸ್. ನನಗೆ ಕಾಮೆಂಟ್ಸ್ ಓದೋ ಹುಚ್ಚು ಸಿಕ್ಕಾಪಟ್ಟೆ. ಹೇಟ್ ಕಾಮೆಂಟ್ಸ್ ಅಂತೂ ತುಂಬಾ ಇರೋದು. ಎಲ್ಲ ಒಂದ್ ಕಡೆ ಖುಷಿ ಆಗೋದು, ಓಕೆ ನಾನು ಮಾಡ್ತಾ ಇರೋ ಪ್ರಯತ್ನ ಒಂದು ರೀಚ್ ಆಗಿದೆ. ಒಂದು ನೆಗೆಟಿವ್ ಆಗಿ ಹೆಂಗೆ ನಾನು ನನ್ನ ತಲೆಯಲ್ಲಿ ಪೋರ್ಟ್ರೇ ಮಾಡ್ಕೋತೀನಿ ಅಥವಾ ನಮ್ಮ ಡೈರೆಕ್ಟರ್ದು ವಿಷನ್ ಏನಿದೆ ಅದು ರೀಚ್ ಆಗ್ತಿದೆ ಅಂದ್ರೆ ಗುಡ್. ಬೈಸ್ಕೊಂಡಿದ್ದೀನಿ ತುಂಬಾ ಜನ ಹತ್ರ. ಬಟ್ ಆ ತರ ಏನಾದ್ರು ಫನ್ನಿ ಮೂಮೆಂಟ್ ಅನ್ನ ಶೇರ್ ಮಾಡೋದಿದ್ರೆ? ಏರ್ಪೋರ್ಟ್ ಅಲ್ಲಿ ಐ ವಾಸ್ ಟ್ರಾವೆಲಿಂಗ್ ಟು ಹೈದರಾಬಾದ್. ಏರ್ಪೋರ್ಟ್ ಅಲ್ಲಿ ಒಬ್ರು ಬಂದ್ಬಿಟ್ಟು, ನಿಮ್ಮಂತ ಕೆಟ್ಟ ಪರ್ಸನ್ ನಾನು ಲೈಫಲ್ಲಿ ನೋಡಿಲ್ಲ ಅಂತ. ನಾನು ಅಲ್ಲಿ ನಾನು ಶೂಟ್ ಮುಗಿಸ್ಕೊಂಡು ಹಿಂಗಿದ್ದೆ, ನಾನು ನಿದ್ದೆ ಇಲ್ಲ ಏನಿಲ್ಲ, ಅಲ್ಲಿ ಕೂತಿದ್ದೀನಿ, ಯಾರೋ ಹೌದಾ ಅಮ್ಮ ಓಕೆ, ಅವ್ರು ಬಂದ್ಬಿಟ್ಟು ಆಮೇಲೆ ಸೆಲ್ಫಿ ತಗೊಂಡು ಹೋದ್ರು ಅವರು. ಆ ತರ ಸಿಚುವೇಶನ್ಸ್ ತುಂಬಾ ಆಗಿದೆ. ಅಂದ್ರೆ ಒಂದು ಆತರ ಬೈದ್ರೆ ನಿಮ್ಮ ಕ್ಯಾರೆಕ್ಟರ್ ವಿನ್ ಆಗಿದೆ ಅಂತ ಅರ್ಥ. ನಿಮಗ್ ಅನ್ಸೋದಿಲ್ವಾ ಅದು? ಅಂದ್ರೆ ಲೈಕ್ ಒಂದು ಪಾಪದ ಪಾತ್ರ ಲೈಕ್ ಈಸಿ ಆಗಿ ರೀಚ್ ಆಗತ್ತೆ, ಯಾಕಂದ್ರೆ ಒಂದು ಅವರ ಸ್ಟ್ರಗಲ್ಸ್ ಇರ್ಬೋದು ಅಥವಾ ಅದು ತುಂಬಾ ಜನಕ್ಕೆ ಟಚ್ ಆಗತ್ತದ ಆಕ್ಚುಲಿ. ಈಗ ನಮ್ಮ ಹೀರೋಯಿನ್ಸ್ ಆರ್ ಯೂಶಲಿ ಪೋರ್ಟ್ರೇಡ್ ಆಸ್ ಸಮ್ವನ್ ಸ್ಟ್ರಗ್ಲಿಂಗ್, ಏನೋ ಕಷ್ಟಪಡ್ತಿರುತ್ತೆ, ಫ್ಯಾಮಿಲಿದೇನೋ ಕಷ್ಟ ಇರುತ್ತೆ. ಅದು ನಮ್ಮೆಲ್ಲರ ಜೀವನದಲ್ಲೂ ಎಟ್ ಸಮ್ ಪಾಯಿಂಟ್ ಇದ್ದೇ ಇರುತ್ತೆ. ಸೊ ಆ ಪಾತ್ರ ಕನೆಕ್ಟ್ ಆಗೋದು ತುಂಬ ಈಸಿ. ಅಷ್ಟೇ ನೆಗೆಟಿವ್ ಪಾತ್ರ ಒಂಥರ ರಿಚ್ ಆಗಿ, ಒಂಥರ ತುಂಬ ಸ್ಟೈಲಿಶ್ ಆಗಿ ಏನೋ ಕುತಂತ್ರ ಮಾಡ್ಕೊಂಡಿದ್ದಾರೆ ಅಂದಾಗ ಅದು ಇಟ್ ಈಸ್ ಸಹಜ. ಅದು ಜನರು ಅದನ್ನು ಹೇಟ್ ಮಾಡಬೇಕು, ಅವಾಗಲೇ ಚಂದ. ಅದು ಆ ಪಾತ್ರಕ್ಕೆ ಒಂದು ಮರ್ಯಾದೆ ಅದು ಅವಾಗ. ಸೊ ಇಟ್ಸ್ ನೈಸ್, ಅದೊಂಥರ ರೀಚ್ ಆದರೆ ಇಟ್ಸ್ ನೈಸ್. ನೆಗೆಟಿವ್ ಕಮೆಂಟ್ಸ್ನ ನೀವು ಹೆಂಗೆ ರಿಸೀವ್ ಮಾಡ್ತೀರಾ? ಪಾಸಿಟಿವ್ ಆಗಿ ಅಷ್ಟೇ. ಯಾಕಂದ್ರೆ ನಾನ್ ಮಾಡ್ತಾ ಇರೋದ್ ಪಾತ್ರ. ಈಗ ಜಸ್ಟ್ ಬಿಕಾಸ್ ನಾನು ಅದು ನೆಗೆಟಿವ್ ಪಾತ್ರ ಮಾಡ್ತಿದ್ದೀನಿ ಅಂತ ನಾನು ರಿಯಲ್ ಲೈಫಲ್ಲಿ ಹಂಗಿಲ್ಲ, ಅಥವಾ ನನಗೆ ರಿಯಲ್ ಲೈಫಲ್ಲಿ ಅವ್ರ ಜೊತೆಗೆ ಏನು ತೊಂದರೆ ಇರೋದಿಲ್ಲ. ಬಟ್ ಅದು ಪಾತ್ರ ಮಾಡ್ತಾ ಇದ್ದೀನಿ. ನಾವು ಆಫ್ ಸ್ಕ್ರೀನ್ ನಾವು ಆರಾಮಾಗಿ ಚಿಲ್ಲಾಗೆ ಇರ್ತೀವಿ, ನಾವು ಹ್ಯಾಂಗ್ ಔಟ್ ಮಾಡ್ತೀವಿ, ನಾವು ಕಾಫಿ ಕುಡಿಯೋಕೆ ಹೋಗ್ತೀವಿ, ಎಲ್ಲ ನಾರ್ಮಲ್ ಆಗಿರುತ್ತೆ.